ಎಕ್ಸಸೈಸ್ 1.1 ಅಭ್ಯಾಸ 1.1 ಕ್ವೆಶ್ಚನ್ ನಂಬರ್ 3 ಕೆಳಗಿನ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಫೈಂಡ್ ದ LCM and SCF of the following integers by applying the prime factorization method. Question number 1, 12, 15, 21. 12, 15 ಮತ್ತು 21 ಕೊಟ್ಟಿದ್ದಾರೆ. ಇದರ LCM ಮತ್ತು SCF ಅನ್ನು ಫೈಂಡ್ ಔಟ್ ಮಾಡಬೇಕು. ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅಪವರ್ತನ ವಿಧಾನವನ್ನು ಉಪಯೋಗಿಸಬೇಕು. ಸೊ ಮೊದಲಿಗೆ ಇಲ್ಲಿ ಭಾಗಿಸ್ತಾ ಅಪವರ್ತನಗಳನ್ನು ನಾವು ಕಂಡುಹಿಡಿಯುವ. ಸೊ 12 ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಸಣ್ಣ ಅವಿಭಾಜ್ಯ ಸಂಖ್ಯೆ ಆಗಿರುವಂಥ 2 ಇಂದ ಭಾಗಿಸ್ತಾ ಇದ್ದೇನೆ. ಸೊ 2 6 ಆರ್ 12. ನೆಕ್ಸ್ಟ್ ಪುನಃ 2 ಇಂದ ಭಾಗಿಸ್ತಾ ಇದ್ದೇನೆ. 2 3s ಆರ್ 6. ಆಮೇಲೆ 3 ಇಂದ ಭಾಗಿಸ್ತಾ ಇದ್ದೇನೆ. 3 1s ಆರ್ 3. ಸೊ 12 ನಾವು ಯಾವ ರೀತಿಯಲ್ಲಿ ಬರೀಬೋದು? 2 ಇಂಟು 2 ಇಂಟು 3 ಅಂತ ಬರಿಬೋದು. ಅಥವಾ ಇಲ್ಲಿ ನೀವು ನೋಡ್ಬೋದು 2 2 ಸಲ ಇದೆ, ಹಾಗಾಗಿ ನಾವು ಇದನ್ನು 2 ಸ್ಕ್ವೇರ್ ಇಂಟು 2 ಅಂತ ಇಂಟು 3 ಅಂತ ಬರಿಬೋದು. ನಂತರ ನಂಬರ್ 15 ಕೊಟ್ಟಿದ್ದಾರೆ. ಸೊ ಇದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರನ್ನು ಕಂಡುಹಿಡಿಬೇಕು. ಸೊ ಇದು 2 ಅಲ್ಲಿ ಭಾಗಿಸಲ್ಪಡುವುದಿಲ್ಲ, ಹಾಗಾಗಿ 3 ಇಂದ ಭಾಗಿಸುವ. 3 5s ಆರ್ 15. ಸೊ ನಂತರ ಪುನಃ ಇದು 5 ಇಂದ ಭಾಗಿಸಲ್ಪಡ್ತದೆ. 5 1s ಆರ್ 5. ಸೊ 15 ನಾವು 3 ಇಂಟು 5 ಅಂತ ಬರಿಬೋದು. ಆಮೇಲೆ ನಮಗಿಲ್ಲಿ 21 ಕೊಟ್ಟಿದ್ದಾರೆ. ಸೊ 21 2 ಇಂದ ಭಾಗಿಸಲಿಕ್ಕಾಗೋದಿಲ್ಲ. ಸೊ 3 ಇಂದ ಭಾಗಿಸುವ. 3 7s ಆರ್ 21. ನೆಕ್ಸ್ಟ್ 7 ಎನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 7 1s ಆರ್ 7. ಸೊ 21 ನಾವು 3 ಇಂಟು 7 ಅಂತ ಬರಿಬೋದು. ಸೊ ಈಗ ನಮಗೆ 3 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ಸಿಕ್ಕಿದೆ. ನಂತರ ನಾವೇನು ಮಾಡಬೇಕೀಗ? LCM ಅನ್ನು ಫೈಂಡ್ ಔಟ್ ಮಾಡಬೇಕು, ಹಾಗೆ SCF ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ LCM ಅಂತ ಹೇಳಿದರೆ ಇಲ್ಲಿ ಲಾಸಹ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಅರ್ಥ. ಸೊ ಲಾಸಹ ಅಂದರೆ ಏನರ್ಥ? ಗ್ರೇಟೆಸ್ಟ್, ಹೆಚ್ಚು ಘಾತವನ್ನು ಹೊಂದಿರುವಂತಹ ಪ್ರತಿ ಅವಿಭಾಜ್ಯ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು ಇಲ್ಲಿ. ಸೊ ಈಗ ಇದರಲ್ಲಿ ಈ 3 ಸಂಖ್ಯೆಯಲ್ಲಿ 12, 15 ಮತ್ತು 21 ಇದರ ಅಪವರ್ತನಗಳನ್ನು ನೋಡುವ. ಇಲ್ಲಿ 2 ಸ್ಕ್ವೇರ್ ಇದೆ, ಹಾಗೆ ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ. ಹಾಗಾಗಿ ನಾವು ಪ್ರತಿ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಇಲ್ಲಿ 2 ಸ್ಕ್ವೇರನ್ನು ನಾವು ತೆಗೆದುಕೊಳ್ಬೋದು. ನಂತರ ಇಲ್ಲಿ 3 ಇದೆ. 3 ಅಂತ ಹೇಳಿದರೆ 3 ಟು ದ ಪವರ್ 1 ಆಗ್ತದೆ. ಇದು ಕೂಡ 3 ಅಂತ ಹೇಳಿದರೆ 3 ಟು ದ ಪವರ್ 1, ಅಥವಾ ಇದು ಕೂಡ 3 ಟು ದ ಪವರ್ 1. ಸೊ ಇಲ್ಲಿ 3 ಎನ್ನುವಂಥ ಸಂಖ್ಯೆ 3ರಲ್ಲೂ ಕೂಡ ಇದೆ. ಇಲ್ಲಿ ಹೆಚ್ಚು ಘಾತ ಯಾವುದು? 3 ಟು ದ ಪವರ್ 1 ಆಗಿದೆ, ಹಾಗಾಗಿ 3 ಟು ದ ಪವರ್ 1. ನೆಕ್ಸ್ಟ್ ಇರುವಂಥ ಸಂಖ್ಯೆ ಯಾವುದು? 5 ಇದೆ. ನಾವು ಪ್ರತಿ ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಸೊ 5 ತೆಗೆದುಕೊಳ್ತಾ ಇದ್ದೇನೆ. ಒಂದು ವೇಳೆ ಕಾಮನ್ ಆಗಿದ್ದರೆ ಅದರಲ್ಲಿ ಹೆಚ್ಚು ಘಾತ ಇರುವಂಥ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಬರುವಂಥ ಸಂಖ್ಯೆ 7. ಸೊ ಇಲ್ಲಿ ನಮಗೆ ಏನು ಉತ್ತರ ಸಿಗ್ತದೆ? 2 ಸ್ಕ್ವೇರ್ ಅಂತ ಹೇಳಿದರೆ 4, 4 ಇಂಟು 3, 3 ಇಂಟು 5 ಇಂಟು 7. ಸೊ ಇದು ಗುಣಿಸಿದಾಗ ನಮಗೆ 420 ಎನ್ನುವಂಥ ಉತ್ತರ ಸಿಗ್ತದೆ. ನಂತರ ನಾವಿಲ್ಲಿ SCF ಅಂತ ಹೇಳಿದರೆ ಮಾಸಹವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮಾಸಹವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಏನು ರೂಲನ್ನು ಉಪಯೋಗಿಸ್ತೀರಾ? ಅತಿ ಕಡಿಮೆ ಘಾತವನ್ನು ಹೊಂದಿರುವಂಥ ಸಾಮಾನ್ಯ ಅಪವರ್ತನ, ಅಂದರೆ 2ರಲ್ಲೂ ಕೂಡ ಇರಬೇಕು ಆ ಅಪವರ್ತನ ಅಥವಾ ಅವಿಭಾಜ್ಯ ಸಂಖ್ಯೆ, ಮತ್ತು ಅದು ಕಡಿಮೆ ಘಾತವನ್ನು ಹೊಂದಿರಬೇಕು. ಸೊ ಆ ರೀತಿ ಇರುವಂಥ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು. ಸೊ ಇಲ್ಲಿಗ 3 ಸಂಖ್ಯೆಗಳಿರೋದ್ರಿಂದ 3 ಸಂಖ್ಯೆಗಳಲ್ಲೂ ಕೂಡ ಆ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಇರಬೇಕು. ಸೊ ಆ ರೀತಿ ಇರುವಂಥ ಸಂಖ್ಯೆ ಯಾವುದು? ಇಲ್ಲಿ 3 ಇದರಲ್ಲೂ ಇದೆ, ಇದರಲ್ಲೂ ಇದೆ, ಹಾಗೆ ಇದರಲ್ಲೂ ಕೂಡ ಇದೆ. ಹಾಗಾಗಿ ಇದರ ಕಡಿಮೆ ಘಾತ ಯಾವುದು? ಎಲ್ಲ ಸಂಖ್ಯೆಗಳಲ್ಲೂ 3 ಟು ದ ಪವರ್ 1 ಅಂತಲೇ ಇದೆ, ಹಾಗಾಗಿ 3 ಟು ದ ಪವರ್ 1 ಅಂತ ಹೇಳಿದರೆ 3 ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ LCM ಅಥವಾ ಲಾಸಹ 420, ಹಾಗೆ SCF ಅಥವಾ ಮಾಸಹ 3. ಕ್ವೆಶ್ಚನ್ ನಂಬರ್ 2, 17, 23 ಮತ್ತು 29 ಕೊಟ್ಟಿದ್ದಾರೆ.
ಇದರ LCM ಮತ್ತು HCFನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ 17ನ ಅವಿಭಾಜ್ಯ ಅಪವರ್ತನವನ್ನು ಫೈಂಡ್ ಔಟ್ ಮಾಡುವ. 17 ಎನ್ನುವಂಥದ್ದು ಒಂದು ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಇದು 17ಇಂದ ಮಾತ್ರ ಭಾಗಿಸಲ್ಪಡ್ತದೆ. ಸೊ 17ಅನ್ನು ನಾವು 17 ಇಂಟು 1 ಅಂತ ಬರಿಬೋದು. ಆಮೇಲೆ 23 ಎನ್ನುವಂಥದ್ದು ಕೂಡ ಒಂದು ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಇದು ಕೇವಲ 23ಇಂದ ಮಾತ್ರ ಭಾಗಿಸಲ್ಪಡ್ತದೆ. ಸೊ 23ಅನ್ನು ನಾವು 23 ಇಂಟು 1 ಅಂತ ಬರಿಬೋದು. ಆಮೇಲೆ ನಂತರ ಇರುವಂಥದ್ದು ಯಾವುದಿಲ್ಲಿ 29 ಇದೆ ಇಲ್ಲಿ. ಸೊ 29 ಎನ್ನುವಂಥದ್ದು ಕೂಡ ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 29 ಒಂದು ಸಲ ಭಾಗಿಸಲ್ಪಡುತ್ತೆ. ಸೊ 29 ಇಂಟು 1 ಅಂತ ಬರಿಬೋದು. ಸೊ ಇಲ್ಲಿ ನೀವು 1 ಬೇಕಾದರೆ ಬರೀಬೋದು, ಇಲ್ಲದಿದ್ದರೆ ಬರೆಯದೇ ಕೂಡ ಇರ್ಬೋದು. ಯಾಕೆಂದರೆ ಇದು ಯಾವುದೇ ಡಿಫ್ರೆನ್ಸ್ ಬರುವುದಿಲ್ಲ ಇಲ್ಲಿ 1 ಅಂತ ಬರೆಯುವಾಗ. ಈಗ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳುವಾಗ ಯಾಕೆ ಇಲ್ಲಿ ಕೇವಲ 17 ಬರ್ತದೆ, ಹಾಗೆ ಇಲ್ಲಿ 23 ಬರ್ತದೆ, ಇಲ್ಲಿ 29 ಬರ್ತದೆ. ಬಟ್ ನಾನು 1ಅನ್ನು ಯಾಕೆ ಬರೆದಿದೆ ಅಂದರೆ ನಾವಿಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡುವಾಗ ನಮಗೆ ಅದು ತುಂಬ ಈಸಿ ಆಗ್ತದೆ. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನ 17 ಆಗಿದೆ, 23 ಅವಿಭಾಜ್ಯ ಅಪವರ್ತನ 23 ಆಗಿದೆ, ಹಾಗೆ 29 ಇದ್ದು ಅವಿಭಾಜ್ಯ ಅಪವರ್ತನ 29 ಆಗಿದೆ. ಸೊ ಪ್ರತಿ ಸಂಖ್ಯೆಗೂ ಕೂಡ ಒಂದೊಂದು ಅವಿಭಾಜ್ಯ ಅಪವರ್ತನ ಇದೆ ಇಲ್ಲಿ. ನೆಕ್ಸ್ಟ್ ನಾವು LCM ಅನ್ನು ಫೈಂಡ್ ಔಟ್ ಮಾಡಬೇಕು. LCM ಅಂತ ಹೇಳಿದರೆ ಏನರ್ಥ? ಹೆಚ್ಚು ಘಾತವನ್ನು ಹೊಂದಿರುವಂತಹ ಪ್ರತಿ ಅವಿಭಾಜ್ಯ ಸಂಖ್ಯೆ. ಸೊ ಇಲ್ಲಿ ಪ್ರತಿ ಅವಿಭಾಜ್ಯ ಸಂಖ್ಯೆನ ತೆಗೆದುಕೊಳ್ಬೇಕು. ಸೊ ಹಾಗಾಗಿ 17 ಇಂಟು 23 ಇಂಟು 29 ಈ ಮೂರು ವ್ಯಾಲ್ಯೂವನ್ನು ಗುಣಿಸಿದಾಗ ನಿಮಗೆ 11339 ಎನ್ನುವಂಥ ಉತ್ತರ ಬರ್ತದೆ. ಸೊ ಇದನ್ನು ಗುಣಿಸುವಂಥ ವಿಧಾನವನ್ನು ನಾನಿಲ್ಲಿ ಮಾಡ್ತಾ ಇಲ್ಲ, ನೀವು ಇದನ್ನು ಗುಣಿಸಿ ನೋಡಿ. 17 ಇಂಟು 23 ಮಾಡಿ, ಆಮೇಲೆ 17 ಇಂಟು 23 ಮಾಡಿದಾಗ ನಿಮಗೆ ಉತ್ತರ 391 ಬರ್ತದೆ. ನೆಕ್ಸ್ಟ್ 391ಅನ್ನು 29ಇಂದ ಗುಣಿಸಿದಾಗ ನಿಮಗೆ 11339 ಎನ್ನುವಂಥ ಉತ್ತರ ಬರ್ತದೆ. ಆಮೇಲೆ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ ನಾವಿದನ್ನು ಮಾಸಹ ಅಂತ ಹೇಳ್ತೇವೆ ಕನ್ನಡದಲ್ಲಿ. LCM ಅನ್ನು ನಾವು ಲಾಸಹ ಅಂತ ಹೇಳ್ತೇವೆ. ಸೊ ಮಾಸವನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಮಹತ್ತರ ಸಾಮಾನ್ಯ ಅಪವರ್ತನ ಅಂದರೆ ಕಡಿಮೆ ಘಾತವನ್ನು ಹೊಂದಿರುವಂತಹ ಕಾಮನ್ ಆಗಿರುವಂಥ ಅಪವರ್ತನ. ಸೊ ಇಲ್ಲಿ ನೀವು ನೋಡ್ಬೋದು ಮೂರು ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಅಪವರ್ತನ ಇಲ್ಲ, ಕಾಮನ್ ಆಗಿ ಎಲ್ಲ ಸಂಖ್ಯೆಯಲ್ಲಿ ಯಾವುದು ಕೂಡ ಇಲ್ಲ. ಹಾಗಾಗಿ ಆ ಕೇಸಲ್ಲಿ ನೀವು HCFನ್ನು 1 ಅಂತ ತೆಗೆದುಕೊಳ್ಬೋದು. ಯಾಕೆಂದರೆ ಇಲ್ಲಿ ನೀವು 17 ಇಂಟು 1 ಅಂತ ಮಾಡಿದರೂ ಕೂಡ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅಥವಾ 23 ಇಂಟು 1 ಅಥವಾ 29 ಇಂಟು 1 ಅಂತ ಮಾಡಿದರೆ ಅದು 29 ಆಗೇ ಇರ್ತದೆ. ಆದ್ದರಿಂದ ಇಲ್ಲಿ ನೀವು ಮಾಸಹವನ್ನು 1 ಅಂತ ಬರೀಬೋದು, HCF ಅನ್ನು 1 ಅಂತ ಬರೀಬೋದು. ಯಾಕೆಂದರೆ ಕಾಮನ್ ಆಗಿರುವಂತಹ ಕಡಿಮೆ ಘಾತವನ್ನು ಹೊಂದಿರುವಂಥ ಸಂಖ್ಯೆನ ನಾವು ತೆಗೆದುಕೊಳ್ಬೇಕು. ಈ ಕೇಸಲ್ಲಿ ಮೂರು ಸಂಖ್ಯೆಗಳಲ್ಲಿ ಕೂಡ ಸಾಮಾನ್ಯವಾಗಿ ಅಥವಾ ಕಾಮನ್ ಆಗಿರುವಂಥ ಯಾವುದೇ ಅಪವರ್ತನ ಇಲ್ಲ. ಹಾಗಾಗಿ ನೀವು 1 ಅನ್ನು ತೆಗೆದುಕೊಳ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಬರೆಯುವಾಗ ನಾನು 17 ಇಂಟು 1 ಅಂತ ಬರೆದಿದ್ದೇನೆ. ಸೊ ಅಥವಾ ನೀವು 17 ಅಂತ ಬರೆದ್ರೆ ಕರೆಕ್ಟ್ ಆಗ್ತದೆ. ಸೊ 1 ಯಾಕೆ ಬರೆದಿದ್ದೇನೆ ಅಂದರೆ ಇಲ್ಲಿ ಮಾಸ ಅಥವಾ HCF 1 ಆಗಿದೆ. ಹಾಗಾಗಿ ಕ್ವಶನ್ ನಂಬರ್ 3, 8, 9 ಆ್ಯಂಡ್ 25 8, 9 ಮತ್ತು 25 ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಇದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡುವ. ಸೊ 2 4s are 8, ಪುನಃ 2ಇಂದ ಭಾಗಿಸ್ಬೋದು. ಸೊ 2 2s are 4, 2ಇಂದ ಭಾಗಿಸ್ಬೋದು. 2 1s are 2. ಸೊ ನಾವು 8ಅನ್ನು 2 ಇಂಟು 2 ಇಂಟು 2 ಅಂತ ಬರಿಬೋದು. ಆಮೇಲೆ 9ಅನ್ನು ಕೊಟ್ಟಿದ್ದಾರೆ. ಸೊ 9ಅನ್ನು 2ಇಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಸೊ 3 3s are 9. ನೆಕ್ಸ್ಟ್ 3ಇಂದ ಭಾಗಿಸ್ಬೋದು. 3 1s are 3. ಸೊ 9ಅನ್ನು ನಾವು 3 ಇಂಟು 3 ಅಂತ ಬರಿಬೋದು. ಆಮೇಲೆ ನೆಕ್ಸ್ಟ್ 25ಅನ್ನು ಕೊಟ್ಟಿದ್ದಾರೆ. ಸೊ 25ನ 2ಇಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ, ಹಾಗೆ 3ಇಂದ ಭಾಗಿಸ್ಲಿಕ್ಕೂ ಆಗೋದಿಲ್ಲ. ನೆಕ್ಸ್ಟ್ ನಾವು 5ಇಂದ ಭಾಗಿಸಬೇಕು. 5 5s are 25. ನೆಕ್ಸ್ಟ್ 5 1s are 5. ಸೊ ಈ 25ಅನ್ನು ನಾವು 5 ಇಂಟು 5 ಅಂತ ಬರಿಬೋದು. ಸೊ ಇಲ್ಲಿಗ ನೀವು ನೋಡ್ಬೋದು ಇಲ್ಲಿ ಏನಾಗಿದೆ 2 ಕ್ಯೂಬ್ ಇದೆ, ಹಾಗೆ ಇಲ್ಲಿ 3 ಸ್ಕ್ವೇರ್ ಇದೆ, ಹಾಗೆ ಇಲ್ಲಿ 5 ಸ್ಕ್ವೇರ್ ಇದೆ.
ನೆಕ್ಸ್ಟ್ ನಾವು ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ ಅಥವಾ ನಾವಿದನ್ನು ಲಾಸಹ ಅಂತ ಹೇಳ್ತೇವೆ. ಸೊ ಲಾಸ ಅಂತ ಹೇಳಿದ್ರೆ ಏನರ್ಥ? ಹೆಚ್ಚು ಘಾತವನ್ನು ಹೊಂದಿರುವಂತಹ ಪ್ರತಿ ಅವಿಭಾಜ್ಯ ಸಂಖ್ಯೆ. ಸೊ ಇಲ್ಲಿ ನಾವು ಹೆಚ್ಚು ಘಾತವನ್ನು ಹೊಂದಿರುವಂಥ ಪ್ರತಿ ಅವಿಭಾಜ್ಯ ಸಂಖ್ಯೆನ ತೆಗೆದುಕೊಳ್ಬೇಕು. ಸೊ ಇಲ್ಲಿ 2 ಕ್ಯೂಬ್ ಇದೆ, ಅದನ್ನು ತೆಗೆದುಕೊಳ್ಬೇಕು. ಯಾಕಂದರೆ 2 ಕ್ಯೂಬ್ ಒಂದೇ ಸಲ ಇದೆ, ಬೇರೆ ಯಾವುದೇ ಸಂಖ್ಯೆಯಲ್ಲಿ ಇಲ್ಲ. ಆಮೇಲೆ ಹೆಚ್ಚು ಘಾತ ಅಂದರೆ 2 ಟು ದ ಪವರ್ 3 ಆಗಿದೆ. ಸೊ ಹಾಗಾಗಿ 2 ಕ್ಯೂಬ್. ನೆಕ್ಸ್ಟ್ ಇಲ್ಲಿ 3 ಸ್ಕ್ವೇರ್ ಇದೆ, 3 ಸ್ಕ್ವೇರ್ ಹಾಗೆ 5 ಸ್ಕ್ವೇರ್. ಸೊ ಇದನ್ನು ಗುಣಿಸಿದಾಗ 2 ಕ್ಯೂಬ್ ಅಂತ ಹೇಳಿದರೆ 8, 3 ಸ್ಕ್ವೇರ್ ಅಂತ ಹೇಳಿದರೆ 9, 5 ಸ್ಕ್ವೇರ್ ಅಂತ ಹೇಳಿದರೆ 25. ಸೊ ಈ ಮೂರು ಬೆಲೆಗಳನ್ನು 8 ಇಂಟು 9 ಇಂಟು 25 ಅಂತ ಮಾಡಿದಾಗ ನಿಮಗೆ 1800 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಇಲ್ಲಿ ಲಾಸಹ ಅಥವಾ ಎಲ್ ಸಿ ಎಮ್ 1800 ಆಗಿದೆ. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಏನು? ಮಾಸಹವನ್ನು ಫೈಂಡ್ ಔಟ್ ಮಾಡಬೇಕು ಅಥವಾ ಎಸ್ ಸಿ ಎಫನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಸ್ ಸಿ ಎಫನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನರ್ಥ? ಎಸ್ ಸಿ ಎಫ್ ಅಂತ ಹೇಳಿದರೆ ಕಡಿಮೆ ಘಾತವನ್ನು ಹೊಂದಿರುವಂತಹ ಸಾಮಾನ್ಯ ಅಪವರ್ತನ, ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ. ಅಂದರೆ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್. ಪ್ರತಿಯೊಂದು ಸಂಖ್ಯೆಯಲ್ಲಿ ಕೂಡ ಅದು ಇರಬೇಕು, ಕಾಮನ್ ಆಗಿ ಎಲ್ಲ ಸಂಖ್ಯೆಯಲ್ಲೂ ಕೂಡ ಇರಬೇಕು. ಸೊ ಇಲ್ಲಿ ನೀವು 3 ಸಂಖ್ಯೆಗಳನ್ನು ನೋಡಿದರೆ ಅದರ ಅಪವರ್ತನಗಳನ್ನು ನೋಡಿದಾಗ ನೀವಿಲ್ಲಿ ಕಾಣ್ಬೋದು, ಯಾವುದರಲ್ಲೂ ಕೂಡ ಕಾಮನ್ ಆಗಿರುವಂಥದ್ದು ಅಥವಾ ಸಾಮಾನ್ಯವಾಗಿರುವಂಥ ಸಂಖ್ಯೆ ಇಲ್ಲ. ಇಲ್ಲಿ 2 ಕ್ಯೂಬ್ ಇದೆ, ಇಲ್ಲಿ 3 ಸ್ಕ್ವೇರ್ ಇದೆ, 5 ಸ್ಕ್ವೇರ್ ಇದೆ. ಸೊ ಬೇರೆ ಬೇರೆ ಸಂಖ್ಯೆಗಳಿವೆ. ಆ ರೀತಿ ಇದ್ದಾಗ ನಾವೀಗ 2 ಕ್ಯೂಬ್ ಅಂತ ಹೇಳಿದರೆ 2 ಕ್ಯೂಬ್ ಇಂಟು 1 ಅಂತ ಹೇಳಿದರೆ ಕೂಡ ಅದು 2 ಕ್ಯೂಬೇ ಆಗ್ತದೆ. ಅಥವಾ 3 ಸ್ಕ್ವೇರ್ ಇಂಟು 1 ಅಂತ ಹೇಳಿದಾಗ ಕೂಡ ಅದು 3 ಸ್ಕ್ವೇರೇ ಆಗ್ತದೆ. ಹಾಗೆ 5 ಸ್ಕ್ವೇರ್ ಇಂಟು 1 ಅಂತ ಹೇಳಿದರೆ ಅದು 5 ಸ್ಕ್ವೇರೇ ಆಗ್ತದೆ. ಹಾಗಾಗಿ ಇಲ್ಲಿ ಮಾಸಹವನ್ನು ನಾವು 1 ಅಂತ ತೆಗೆದುಕೊಳ್ತೇವೆ.